ವಿದ್ಯಾರ್ಥಿಗಳೇ, ಈ ಸೆಷನ್ನಲ್ಲಿ ನಾವು ರೂರಲ್ ಪಾವರ್ಟಿ ಅಲಿವಿಯೇಷನ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ ಅದರಲ್ಲಿ ಮುಖ್ಯವಾಗಿ 3 ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳನ್ನು ನೋಡಬೇಕಾಗುತ್ತೆ. ಮೊದಲನೇದಾಗಿ ಫುಡ್ ಫಾರ್ ವರ್ಕ್ ಪ್ರೋಗ್ರಾಮ್, ಆಹಾರಕ್ಕಾಗಿ ಕೆಲಸ ಕಾರ್ಯಕ್ರಮ ಅಂತಂದು. ಎರಡನೇದಾಗಿ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ. ಮೂರನೇದಾಗಿ ವೇಜ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್, ವೇತನ ಉದ್ಯೋಗ ಕಾರ್ಯಕ್ರಮಗಳಂತ. ಅದರಲ್ಲಿ ಮೊದಲನೇದಾಗಿ ಫುಡ್ ಫಾರ್ ವರ್ಕ್ ಪ್ರೋಗ್ರಾಮ್, ಆಹಾರಕ್ಕಾಗಿ ಕೆಲಸ ಕಾರ್ಯಕ್ರಮ ಅಂತಂದು. The food for work program was started in 2001 as a component of the EAS Employment Assurance Scheme. 8 notified drought affected states of ಛತ್ತೀಸ್ಗಢ, ಗುಜರಾತ್, ಹಿಮಾಚಲ್ ಪ್ರದೇಶ್, ಮಧ್ಯಪ್ರದೇಶ್, ಒರಿಸ್ಸಾ, ರಾಜಸ್ಥಾನ್, ಮಹಾರಾಷ್ಟ್ರ and ಉತ್ತರಾಂಚಲ. The program aims at augmenting food security through wage employment. Food grains are supplied to state free of cost. However, lifting of food grains for the scheme from Food Corporation of India, Food Corporation of India, shortly FCI godowns, has been slow. Against an allocation of 35.31 lakh tons of food grains, only 21.26 lakh tons were lifted by the target states up to January 2002. ಆಹಾರಕ್ಕಾಗಿ ಕೆಲಸ ಕಾರ್ಯಕ್ರಮ ಅಂತಂದು ಛತ್ತೀಸ್ಗಢ, ಗುಜರಾತ್, ಹಿಮಾಚಲ್ ಪ್ರದೇಶ, ಮಧ್ಯಪ್ರದೇಶ, ಒರಿಸ್ಸಾ, ರಾಜಸ್ಥಾನ, ಮಹಾರಾಷ್ಟ್ರ, ಉತ್ತರಾಂಚಲ ಈ 8 ರಾಜ್ಯಗಳು, 8 ಬರಪೀಡಿತ ರಾಜ್ಯಗಳ ಒಂದು ಭಾಗವಾಗಿ 2001ರಲ್ಲಿ ಆಹಾರಕ್ಕಾಗಿ ಕೆಲಸ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಕಾರ್ಯಕ್ರಮವು ಕೂಲಿ ಉದ್ಯೋಗದ ಮೂಲಕ ಆಹಾರ ಭದ್ರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಆಹಾರ ಧಾನ್ಯಗಳನ್ನು ರಾಜ್ಯಗಳಿಗೆ ಉಚಿತವಾಗಿ ಸರಬರಾಜು ಮಾಡಲಾಗುತ್ತೆ. ಭಾರತೀಯ ಆಹಾರ ನಿಗಮವು ಯೋಜನೆಗೆ ಅಗತ್ಯವಿರುವಂತಹ ಆಹಾರ ಧಾನ್ಯಗಳನ್ನು ಸರಬರಾಜು ಮಾಡುತ್ತೆ. ಭಾರತೀಯ ಆಹಾರ ನಿಗಮ ಅಂದರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಸಂಕ್ಷಿಪ್ತವಾಗಿ FCI ಅಂತಂದು. ಆದರೂ ಸಹ ಭಾರತೀಯ ಆಹಾರ ನಿಗಮವು ಸರಬರಾಜು ಮಾಡುವಂತಹ ಆಹಾರ ಧಾನ್ಯಗಳ ಭಾರತೀಯ ಆಹಾರ ನಿಗಮವು ಯೋಜನೆಗಾಗಿ ಆಹಾರ ಧಾನ್ಯಗಳನ್ನು ಸರಬರಾಜು ಮಾಡುವುದು ತುಂಬ ನಿಧಾನಗತಿಯಾಗಿದೆ. 35.31 ಲಕ್ಷ ಟನ್ ಆಹಾರ ಧಾನ್ಯಗಳ ಹಂಚಿಕೆಯ ಗುರಿಗೆ ಬದಲಾಗಿ ಕೇವಲ 21.26 ಲಕ್ಷ ಟನ್ಗಳಷ್ಟು ಮಾತ್ರ 2002 ಜನವರಿ ವೇಳೆಗೆ ಅಲ್ಲಿಯವರೆಗೆ ಸರಬರಾಜು ಮಾಡಲಾಗಿದೆ. ಅಂದರೆ ತುಂಬ ಕಡಿಮೆ ಸರಬರಾಜು ಮಾಡಿದೆ ಅಂತಂದು. ನೆಕ್ಸ್ಟ್,
ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ, ಶಾರ್ಟ್ಲಿ SGRY. Given the complementary of the JGSY, EAS and Food for Work programs, all of which aim at the creation of employment opportunities in the rural areas. They have ramped and merged under the new scheme, namely Sampurna Gramina Rozgar Yojana, SGRY. SGRY scheme started from September 2001. The basic aim of the scheme continues to be generation of wage employment, also creation of durable economic infrastructure in rural areas, and provisions of food and nutrition security to the poor. The amalgamation of the earlier schemes has led to an augmentation of resources for this scheme. The works taken up under the program are labor intensive and the work are paid the minimum wages notified by the states. Payment of wage is done partly in cash and partly in kind of 5 kg of food grains and the balance in cash. The center and the state share of cost of the cash component of the scheme is in the ratio of 75:25. ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವಂತಹ ಯೋಜನೆಯಾದ JGSY, EAS ಮತ್ತು ಆಹಾರಕ್ಕಾಗಿ ಕೆಲಸ ಕಾರ್ಯಕ್ರಮ. JGSY ಅಂದರೆ ಜವಾಹರ್ ಗ್ರಾಮ ಸಮೃದ್ಧಿ ಯೋಜನಾ, EAS ಎಂಪ್ಲಾಯ್ಮೆಂಟ್ ಅಶ್ಯೂರೆನ್ಸ್ ಸ್ಕೀಮ್, ಉದ್ಯೋಗ ಭರವಸೆ ಯೋಜನೆ ಅಂತ. JGSY, EAS ಮತ್ತು ಆಹಾರಕ್ಕಾಗಿ ಕೆಲಸ, ಫುಡ್ ಫಾರ್ ವರ್ಕ್ ಪ್ರೋಗ್ರಾಮ್. ಇವುಗಳ ಈ 3 ಕಾರ್ಯಕ್ರಮಗಳ ಸಮನ್ವಯತೆಯನ್ನು ಗಮನದಲ್ಲಿಟ್ಟುಕೊಂಡು ಈ 3 ಯೋಜನೆಗಳ ವಿಲೀನದೊಂದಿಗೆ ಸೆಪ್ಟೆಂಬರ್ 2001ರಿಂದ ಹೊಸ ಯೋಜನೆಯಾದಂತಹ ಸಂಪೂರ್ಣ ಗ್ರಾಮೀಣ ರೋಜ್ಗರ್ ಯೋಜನೆ, ಸಂಕ್ಷಿಪ್ತವಾಗಿ ಇದನ್ನ SGRY ಅಂತಂದು ಕರೀತಾರೆ, ಯೋಜನೆಯನ್ನು ಸೆಪ್ಟೆಂಬರ್ 2001ರಿಂದ ಆರಂಭಿಸಲಾಯಿತು. ಯೋಜನೆಯ ಮೂಲ ಗುರಿ ಕೂಲಿ ಉದ್ಯೋಗವನ್ನು ಸೃಷ್ಟಿಸುವುದು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಬಾಳಿಕೆ ಬರುವಂತಹ ಆರ್ಥಿಕ ಮೂಲ ಸೌಕರ್ಯಗಳನ್ನು ನಿರ್ಮಿಸುವುದು, ಜೊತೆಗೆ ಬಡವರಿಗೆ ಆಹಾರ ಮತ್ತು ಪೌಷ್ಟಿಕಾಂಶದ ಭದ್ರತೆಯನ್ನು ಒದಗಿಸುವುದು. ಹಿಂದಿನ ಯೋಜನೆಗಳ ಒಂದು ಕಾರ್ಯವಿಧಾನವು ಮತ್ತು ಸಂಯೋಜನೆಗಳು ಈ ಯೋಜನೆಯ ಕಾರ್ಯಕ್ರಮಕ್ಕಾಗಿ ಸಂಪನ್ಮೂಲಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಕೂಡಿಸೋದಕ್ಕೆ ಸಹಾಯ ಮಾಡಿದವೆ. ಕಾರ್ಯಕ್ರಮದಡಿ ಕೈಗೊಳ್ಳಲಾಗುವಂತಹ ಕಾರ್ಯಗಳು ದೈಹಿಕ ಶ್ರಮದ ಆಧಾರಿತವಾಗಿದ್ದಾವೆ, ಅಂದರೆ ಅಕುಶಲ ಕಾರ್ಯಕ್ರಮಗಳಾಗಿದ್ದಾವೆ. ಇಲ್ಲಿ ಅಕುಶಲ ಕಾರ್ಮಿಕರಿಗೆ, ಅಂದರೆ ಯಾವುದೇ ಕೌಶಲ್ಯ ಇಲ್ಲದಂತಹ ಕಾರ್ಮಿಕರಿಗೆ
ಉದ್ಯೋಗಾವಕಾಶಗಳನ್ನು ನೀಡಲಾಗುತ್ತೆ, ಉದ್ಯೋಗದ ಭರವಸೆಯನ್ನು ನೀಡಲಾಗುತ್ತೆ. ಅಲ್ಲದೆ ಈ ಕಾರ್ಮಿಕರಿಗೆ ಆಯಾಯ ರಾಜ್ಯಗಳು ಎಷ್ಟು ಕನಿಷ್ಠ ವೇತನವನ್ನು ನಿಗದಿ ಮಾಡಿದವೋ ಆ ಕನಿಷ್ಠ ವೇತನದಷ್ಟೇ ಅವರಿಗೆ ಕೂಲಿಯನ್ನು ನೀಡಲಾಗುತ್ತೆ. ಈ ಕೂಲಿ ಅಥವಾ ವೇತನವನ್ನು ಭಾಗಶಃ ನಗದು ರೂಪದಲ್ಲಿ ಮತ್ತು ಭಾಗಶಃ ಆಹಾರ ಧಾನ್ಯಗಳ ರೂಪದಲ್ಲಿ ಪಾವತಿಸಲಾಗುತ್ತೆ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಹಣಕಾಸು ಈ ಯೋಜನೆಗೆ ಸಂಬಂಧಿಸಿದಂತೆ ಹಣಕಾಸು ಹಂಚಿಕೆಯ ಅನುಪಾತ 75:25. ಅಂದರೆ ಕೇಂದ್ರ ಸರ್ಕಾರ 75ರಷ್ಟು ಹಣಕಾಸನ್ನು ಪೂರೈಕೆ ಮಾಡಿದರೆ ಉಳಿದ 25ರಷ್ಟನ್ನು ರಾಜ್ಯ ಸರ್ಕಾರ ಪೂರೈಕೆ ಮಾಡುತ್ತೆ. ಅಷ್ಟು ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ. ಕೊನೆಯದಾಗಿ ವೇಜ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್, ವೇತನ ಉದ್ಯೋಗ ಕಾರ್ಯಕ್ರಮ ಅಥವಾ ಕೂಲಿ ಉದ್ಯೋಗ ಕಾರ್ಯಕ್ರಮ. SGRY is the wage employment program. Allocation to the program would be stepped up. The program would seek to provide productive employment opportunities in employment intensive sector. The government would endeavor to generate a shelf of projects for executions under SGRY that fits into the overall development plan of an area. SGRY would have 3 streams. One, to address the needs for rural infrastructure in all states. The other to provide focused attention to areas facing endemic poverty. And while third is would respond the natural calamities. ವೇತನ ಉದ್ಯೋಗ ಕಾರ್ಯಕ್ರಮ SGRY ಇದು ಸಹ ಒಂದು ವೇತನ ಉದ್ಯೋಗ ಕಾರ್ಯಕ್ರಮವಾಗಿದೆ. ಕಾರ್ಯಕ್ರಮಕ್ಕೆ ಸಂಪನ್ಮೂಲಗಳ ಹಂಚಿಕೆಯನ್ನು ಹೆಚ್ಚಿಸಲಾಗ್ತಾ ಇದೆ. ಈ ಕಾರ್ಯಕ್ರಮವು ಉದ್ಯೋಗ ತೀವ್ರ ವಲಯದಲ್ಲಿ ಉತ್ಪಾದಕ ಉದ್ಯೋಗಾವಕಾಶಗಳನ್ನು ಒದಗಿಸಲು ಪ್ರಯತ್ನಿಸುತ್ತೆ. SGRY ಅಡಿಯಲ್ಲಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಮತ್ತು ಯೋಜನೆಗೆ ಒಂದು ಚೌಕಟ್ಟನ್ನು ಒದಗಿಸಲು ಸರ್ಕಾರವು ಪ್ರಯತ್ನಿಸುತ್ತೆ. ಅದು ಒಂದು ಪ್ರದೇಶದ ಒಟ್ಟಾರೆ ಅಭಿವೃದ್ಧಿಗಾಗಿ ಯೋಜನೆಯನ್ನು ತಯಾರಿಸುತ್ತೆ. SGRY 3 ಆಯಾಮಗಳನ್ನು ಹೊಂದಿದೆ. ಮೊದಲನೇದಾಗಿ ಮೂಲ ಸೌಕರ್ಯಗಳನ್ನು ಪೂರೈಕೆ ಮಾಡೋದು. ಎರಡನೇದಾಗಿ ಸ್ಥಳೀಯ ಬಡತನವನ್ನು ಹೋಗಲಾಡಿಸಲು ಪ್ರಯತ್ನಿಸುವುದು. ಮೂರನೇದಾಗಿ ನೈಸರ್ಗಿಕ ವಿಪತ್ತುಗಳಿಗೆ ಸ್ಪಂದಿಸುವುದು. ಅಂತ ದ ಜನರಲ್ ಸ್ಟ್ರೀಮ್ universalized across the state would be for the creation of local infrastructure like water tanks, Anganwadis, primary school buildings, sanitation facilities, primary health centers, multi-purpose community halls and other projects that are required in the village would be taken up under the universal stream. The agriculturally developed areas, it may be necessary to allow upward adjustment in wages to attract unskilled laborers.
Village communities could augment the resources under the universal stream by mobilizing contributions from within the community. ಈ ಹಿಂದೆ ಹೇಳಿದಂತೆ ಇದು 3 ಆಯಾಮಗಳನ್ನು SGRY ಹೊಂದಿದೆ. ಮೊದಲನೇದಾಗಿ ಎಲ್ಲ ರಾಜ್ಯಗಳಲ್ಲಿ ಗ್ರಾಮೀಣ ಮೂಲ ಸೌಕರ್ಯಗಳ ಅಗತ್ಯವನ್ನು ಪೂರೈಸುವುದು. ಎರಡನೇದಾಗಿ ಸ್ಥಳೀಯ ಬಡತನವನ್ನು ಹೋಗಲಾಡಿಸಲು ಪ್ರಯತ್ನಿಸುತ್ತಿರುವಂತಹ ಪ್ರದೇಶಗಳ ಕಡೆಗೆ ಗಮನವನ್ನು ಕೇಂದ್ರೀಕರಿಸುವುದು. ಅಂದರೆ ಬಡತನವನ್ನು ಹೋಗಲಾಡಿಸಲು ಯಾವ್ಯಾವ ರಾಜ್ಯಗಳು ಪ್ರಯತ್ನ ಮಾಡ್ತಾ ಇದ್ದಾವೋ ಆ ಕಡೆಗೆ ಗಮನವನ್ನು ಕೇಂದ್ರೀಕರಿಸುವುದು ಅಂತಂದು. ಮೂರನೇದಾಗಿ ನೈಸರ್ಗಿಕ ವಿಪತ್ತುಗಳಿಗೆ ಸ್ಪಂದಿಸುವುದು. ಅಷ್ಟೇ ಅಲ್ಲದೆ ಒಂದು ಸಾಮಾನ್ಯವಾದಂತಹ ಒಂದು ಆಯಾಮವನ್ನು ಸಹ ಹೊಂದಿದೆ. ಏನಪ್ಪ ಅಂದರೆ ರಾಜ್ಯಗಳಾದ್ಯಂತ ಸ್ಥಳೀಯ ಮೂಲ ಸೌಕರ್ಯಗಳ ರಚನೆಗಾಗಿ ಪ್ರಯತ್ನಿಸುವುದು. ಮತ್ತು ಇದು ಮೊದಲ ಒಂದು ಆಯಾಮವೂ ಸಹ ಹೌದು. ಗ್ರಾಮಗಳಲ್ಲಿ ಅಗತ್ಯವಿರುವಂತಹ ನೀರಿನ ಟ್ಯಾಂಕುಗಳು, ಅಂಗನವಾಡಿಗಳು, ಪ್ರಾಥಮಿಕ ಶಾಲಾ ಕಟ್ಟಡಗಳು, ನೈರ್ಮಲ್ಯ ಸೌಲಭ್ಯಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಬಹುಪಯೋಗಿ ಸಮುದಾಯ ಸಭಾಂಗಣಗಳು ಮತ್ತು ಇತರ ಯೋಜನೆಗಳನ್ನು ಸಾರ್ವತ್ರಿಕ ಚೌಕಟ್ಟಿನ ಅಡಿಯಲ್ಲಿ ಕೈಗೊಳ್ಳಲಾಗುತ್ತೆ. ಕೃಷಿ ಅಭಿವೃದ್ಧಿ ಹೊಂದಿದಂತಹ ಪ್ರದೇಶಗಳಲ್ಲಿ ಕೌಶಲ್ಯ ರಹಿತ ಕಾರ್ಮಿಕರನ್ನು ಆಕರ್ಷಿಸುವುದಕ್ಕಾಗಿ ವೇತನದಲ್ಲಿ ಮೇಲ್ಮುಖ ಹೊಂದಾಣಿಕೆಯನ್ನು ಮಾಡುವುದು ಅಗತ್ಯವಾಗಬಹುದು. ಅಂದರೆ ವೇತನ ಹೆಚ್ಚಿಸುವಂತಹ ಅವಶ್ಯಕತೆ ಉಂಟಾಗಬಹುದು ಅಂತಂದು. ಹಳ್ಳಿಯ ಸಮುದಾಯದೊಳಗಿನ ಕೊಡುಗೆಗಳನ್ನು ಒಟ್ಟುಗೂಡಿಸುವ ಮೂಲಕ ಸಾರ್ವತ್ರಿಕವಾಗಿ ಸಂಪನ್ಮೂಲಗಳನ್ನು ವೃದ್ಧಿಸಬಹುದು. The second stream would seek to provide an employment guarantee of at least 100 days for areas facing chronic unemployment and poverty. The districts and blocks would be selected on the basis of an objective creation, and efforts would make to create at least minimum infrastructure in these areas by ensuring convergence of other government programs. Thus, the second stream would ensure corresponded to the EAS, which was started with the objective of providing employment of 100 days in drought prone, not only drought prone, desert prone, hilly and floods prone blocks of the country. Such an assurance would ensure a minimum level of employment and stability to the income of the poor, and give them an opportunity to develop their collective strength. It would improve their economic position, reduce vulnerability, and discourage migration to facilitate their continued across the health, education, and welfare facilities available in the village. The allocation under this second stream would be enhanced to meet the target of 100 days of employment for every person
ವಿಲ್ಲಿಂಗ್ ಅಂಡ್ ಸೀಕಿಂಗ್ ವರ್ಕ್. ದೀರ್ಘಕಾಲದ ನಿರುದ್ಯೋಗ ಮತ್ತು ಬಡತನವನ್ನು ಎದುರಿಸುತ್ತಿರುವಂತಹ ಪ್ರದೇಶಗಳಿಗೆ ಕನಿಷ್ಠ 100 ದಿನಗಳ ಉದ್ಯೋಗ ಖಾತರಿಯನ್ನು ಈ ಯೋಜನೆಯು ನೀಡುತ್ತೆ. ವಸ್ತುನಿಷ್ಠ ಮಾನದಂಡದ ಆಧಾರದ ಮೇಲೆ ಜಿಲ್ಲೆಗಳು ಮತ್ತು ಬ್ಲಾಕ್ಗಳನ್ನು ಆಯ್ಕೆ ಮಾಡಲಾಗುತ್ತೆ ಮತ್ತು ಸರ್ಕಾರದ ಇತರೆ ಸರ್ಕಾರಿ ಕಾರ್ಯಕ್ರಮಗಳ ಸಹಭಾಗಿತ್ವವನ್ನು ಖಾತರಿಪಡಿಸಿಕೊಳ್ಳುವ ಮೂಲಕ ಈ ಪ್ರದೇಶಗಳಲ್ಲಿ ಕನಿಷ್ಠ ಮೂಲ ಸೌಕರ್ಯಗಳನ್ನು ರಚಿಸಲು ಪ್ರಯತ್ನಿಸಲಾಗುತ್ತೆ. ಯೋಜನೆಯು ಬರಪೀಡಿತ ಪ್ರದೇಶ, ಮರುಭೂಮಿ, ಗುಡ್ಡಗಾಡು ಮತ್ತು ಪ್ರವೇಶ ಪೀಡಿತ ಪ್ರದೇಶದಲ್ಲಿನ ಪ್ರವಾಹ ಪೀಡಿತ ಪ್ರದೇಶದಲ್ಲಿನ ಜನರಿಗೆ ವಾರ್ಷಿಕ 100 ದಿನಗಳವರೆಗೆ ಉದ್ಯೋಗವನ್ನು ಒದಗಿಸುವ ಉದ್ದೇಶದಿಂದ ಪ್ರಾರಂಭಿಸಲಾಯಿತು. ಈ ಆಶ್ವಾಸನೆಯು ಬಡವರಿಗೆ ಕನಿಷ್ಠ ಮಟ್ಟದ ಉದ್ಯೋಗ ಮತ್ತು ಆದಾಯದ ಸ್ಥಿರತೆಯನ್ನು ಖಚಿತಪಡಿಸುತ್ತದೆ ಮತ್ತು ಕೃಷಿ ಕಾರ್ಮಿಕರ ಸಾಮೂಹಿಕ ಚೌಕಾಶಿ ಶಕ್ತಿಯನ್ನು ಅಭಿವೃದ್ಧಿಪಡಿಸಲಿಕ್ಕೂ ಅವಕಾಶವನ್ನು ನೀಡುತ್ತೆ. ಇದು ಕಾರ್ಮಿಕರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತೆ, ದುರ್ಬಲತೆಯನ್ನು ಕಡಿಮೆ ಮಾಡುತ್ತೆ, ಗ್ರಾಮದಲ್ಲಿ ಲಭ್ಯವಿರುವಂತಹ ಆರೋಗ್ಯ, ಶಿಕ್ಷಣ ಮತ್ತು ಕಲ್ಯಾಣ ಸೌಲಭ್ಯಗಳನ್ನು ನಿರಂತರವಾಗಿ ಪೂರೈಕೆ ಮಾಡುತ್ತೆ, ಲಭ್ಯಗೊಳಿಸುತ್ತೆ ಮತ್ತು ವಲಸೆಯನ್ನು ನಿರುತ್ಸಾಹಗೊಳಿಸುತ್ತೆ. ಅಂದರೆ ಸ್ಥಳೀಯವಾಗಿಯೇ ಉದ್ಯೋಗಾವಕಾಶಗಳನ್ನು ಒದಗಿಸೋದ್ರ ಮೂಲಕ ವಲಸೆ ಹೋಗೋದನ್ನು ತಡೆಯುತ್ತೆ ಅಂತಂದು. ದ ಥರ್ಡ್ ಸ್ಟ್ರೀಮ್ would be an enabling mechanism for the government to respond to natural calamities such as floods, droughts, earthquakes, and other contingencies that requires quick response to mitigate the hardship faced by people. ಮೂರನೇ ಆಯಾಮವು ಪ್ರವಾಹ, ಅನಾವೃಷ್ಟಿ, ಬರಗಾಲ, ಭೂಕಂಪ ಮತ್ತು ಜನರು ಎದುರಿಸುತ್ತಿರುವಂತಹ ಇತರೆ ಸಂಕಷ್ಟಗಳನ್ನು ತಗ್ಗಿಸಲಿಕ್ಕೆ ತ್ವರಿತ ಪ್ರಕ್ರಿಯೆ ಅಗತ್ಯವಿರುತ್ತೆ. ಹಾಗಾಗಿ ಈ ಆಕಸ್ಮಿಕ ನೈಸರ್ಗಿಕ ಪ್ರಕ್ರಿಯೆಗಳಿಗೆ ಪ್ರತಿಕ್ರಿಯಿಸಲು ಸರ್ಕಾರಕ್ಕೆ ಅನುವು ಮಾಡಿಕೊಡುವಂತಹ ಒಂದು ಕಾರ್ಯವಿಧಾನವಾಗಿದೆ. ಅಂದರೆ ಒಂದು ವೇಳೆ ಏನಾದರೂ ಈಗ ಹೇಳಿದಂತಹ ನೈಸರ್ಗಿಕ ವಿಕೋಪಗಳು ಸಂಭವಿಸಿದರೆ ಇದರಿಂದಾಗಿ ಜನರಿಗೆ ತೀವ್ರ ತೊಂದರೆ ಉಂಟಾಗುತ್ತೆ. ಇದರಿಂದಾಗಿ ತಕ್ಷಣ ಸ್ಪಂದಿಸಬೇಕಾಗುತ್ತೆ. ಈ ರೀತಿ ಸ್ಪಂದಿಸುವಂತಹ ಕೆಲಸವನ್ನು ಇದು ಮಾಡುತ್ತೆ ಅಂತಂದು. ಕೊನೆಯದಾಗಿ ಕನ್ಕ್ಲೂಷನ್. The success of the anti-poverty strategy can be gauged from the decline in poverty level from 37.27% in 1993 to 27.09% in 1999-2000 in the rural areas. In absolute terms, the number of poor fell below the 200 million mark for the first time since 1973-74. However, this achievement falls short of the 9th plan's projections. At the beginning of the plan, it was projected that with a growth target of 6.5% per annum plan period,
only one per annum. Plan period only 18.61% of 18.61% of during the population would be below poverty line by 2001. The shortfall can be attributed largely to the uneven performance of states in poverty alleviations. The distribution of poor across the states is also dispersed, with Uttar Pradesh, Bihar, Madhya Pradesh, West Bengal and Orissa accounting for 69% of poor in 1999 to 2000. 1999-2000. Kerala, Haryana, Bihar, Himachal Pradesh, Karnataka, Rajasthana experienced a sharp reduction in poverty level, drop of more than 12 percentage points between 1993-94 to 1999-2000. Uttar Pradesh, West Bengal and Tamil Nadu also registered significant reduce in poverty. However, Orissa and Madhya Pradesh have shown virtually no reduction in poverty level. ಗ್ರಾಮೀಣ ಭಾರತದಲ್ಲಿ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಉಪಸಂಹಾರ. ಬಡತನ ನಿರ್ಮೂಲನಾ ಕಾರ್ಯತಂತ್ರದ ಯಶಸ್ಸನ್ನು ಬಡತನದ ಮಟ್ಟವು 93-94ರಲ್ಲಿ 37.27ರಿಂದ ಗ್ರಾಮೀಣ ಪ್ರದೇಶದಲ್ಲಿ 1999-2000ದಲ್ಲಿ 27.09%ಗೆ ಇಳಿದಿದೆ. 93-94ರಲ್ಲಿದ್ದ 37.27%ನಿಂದ 99-2000 ಅವಧಿಯಲ್ಲಿ 27.09%ಗೆ ಇಳಿದಿದೆ. ಸಂಪೂರ್ಣವಾಗಿ ಹೇಳೋದಾದರೆ 1973-74ರ ನಂತರ ಮೊದಲ ಬಾರಿಗೆ ಬಡವರ ಸಂಖ್ಯೆ 200 ದಶಲಕ್ಷಕ್ಕಿಂತ ಕಡಿಮೆಯಾಗಿದೆ. ಆದರೂ ಈ ಸಾಧನೆಯು 9ನೇ ಯೋಜನೆ ಏನು ಪ್ರಸ್ತುತಪಡಿಸುತ್ತೋ ಆ ಉದ್ದೇಶ ಅಥವಾ ಗುರಿಗಿಂತಲೂ ಕಡಿಮೆ ಇದೆ. ಯೋಜನೆಯ ಆರಂಭದಲ್ಲಿ ವಾರ್ಷಿಕ ಯೋಜನಾ ಅವಧಿಗೆ 6.5%ನಷ್ಟು ಬೆಳವಣಿಗೆಯ ಗುರಿಯೊಂದಿಗೆ ಜನಸಂಖ್ಯೆಯ ಅವಧಿಯಲ್ಲಿ ಕೇವಲ 18.61ರಷ್ಟು ಜನರು ಮಾತ್ರ 2001ರ ವೇಳೆಗೆ ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅಂತಂದು ಊಹೆ ಮಾಡಲಾಗಿದೆ. ಕೊನೆಯದಾಗಿ ರಿವಿಷನ್. ಪಾವರ್ಟಿ, ರೂರಲ್ ಪಾವರ್ಟಿ ಅಲಿವಿಯೇಷನ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಗ್ರಾಮೀಣ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು, ಇದಕ್ಕೆ ಸಂಬಂಧಪಟ್ಟಂತೆ ನಾವು 3 ಕಾರ್ಯಕ್ರಮಗಳ ಬಗ್ಗೆ ಈ ಸೆಷನ್ನಲ್ಲಿ ಅಧ್ಯಯನ ಮಾಡಿದ್ವಿ. ಮೊದಲನೇದಾಗಿ ಫುಡ್ ಫಾರ್ ವರ್ಕ್ ಪ್ರೋಗ್ರಾಮ್, ಆಹಾರಕ್ಕಾಗಿ ಕೆಲಸ ಕಾರ್ಯಕ್ರಮ. ಎರಡನೇದಾಗಿ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ, ಸಂಕ್ಷಿಪ್ತವಾಗಿ ಇದನ್ನ SGRY ಅಂತಂದು ಕರೆಯಲಾಗುತ್ತೆ. ಮತ್ತು ಮೂರನೇದಾಗಿ ವೇಜ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್, ವೇತನ ಉದ್ಯೋಗ ಕಾರ್ಯಕ್ರಮಗಳು ಅಂತಂದು.